ಸಾಕಷ್ಟು ಜನ ಕಮೆಂಟ್ಸ್ ಕೇಳ್ತಾ ಇರೋದು ಇವಾಗ ನೀಟ್ ಕೌನ್ಸಿಲಿಂಗ್ ಯಾವಾಗ ಶುರು ಆಗ್ಬೋದು ಮತ್ತು ನೀಟ್ ಮಾರ್ಕ್ಸ್ ಎಂಟ್ರಿ ಅಥವಾ ನೀಟ್ ರಿಜಿಸ್ಟ್ರೇಷನ್ ಲಿಂಕ್ ಏನಾದರೂ ಆಕ್ಟಿವೇಟ್ ಆಗಿದೆಯಾ ಅಂತ ಕೇಳ್ತಾ ಇರಾ. ಇದ್ರ ಬಗ್ಗೆ ಲೇಟೆಸ್ಟಾಗಿ ಏನೇನು ಅಪ್ಡೇಟ್ಸ್ ಇದೆ ಅದ್ರ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ನೀಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ ಎಲ್ಲ ವಿಷಯನೂ ಕೂಡ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಇದೇ ರೀತಿ ಕೌನ್ಸಿಲಿಂಗ್ ಮುಗಿಯೋವರೆಗೂ ಕೂಡ ಬ್ಯಾಕ್ ಟು ಬ್ಯಾಕ್ ಅಪ್ಡೇಟ್ಸ್ನ ಪಡ್ಕೊಳ್ಳಿ. ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನೀವು ನೋಡ್ಬೋದು, ಇದು KU ವೆಬ್ಸೈಟ್ ಓಪನ್ ಮಾಡಿದ್ದೀನಿ. UG ನೀಟ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಇಲ್ಲಿ ನೀಟ್ ಕೌನ್ಸಿಲಿಂಗ್ ಬಗ್ಗೆ ಯಾವುದೇ ಥರದ ಇನ್ನೂ ಅಪ್ಡೇಟ್ ಬಂದಿಲ್ಲ, ಸರಿನಾ. ಮತ್ತು ನಿಮ್ಗೆ ಏನಾದರೂ CET ಅಪ್ಡೇಟ್ಸ್ ಬೇಕಂದರೆ ಎಡುಸ್ಮಾರ್ಟಿ ಅಪ್ಡೇಟ್ಸ್ ಅಂತ ಸರ್ಚ್ ಮಾಡಿ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಇಲ್ಲಿ ಬರೀ ನಿಮಗೆ CET ಅಪ್ಡೇಟ್ಸ್ ಸಿಗುತ್ತೆ. ಎಡುಸ್ಮಾರ್ಟಿ ಪ್ಲಸ್ಸಲ್ಲಿ ನೀವೇನು ಇವಾಗ ವೀಡಿಯೋ ನೋಡ್ತೀರಾ ಇಲ್ಲಿ ಬರೀ ನೀಟ್ ಅಪ್ಡೇಟ್ ಸಿಗುತ್ತೆ, ಸರಿನಾ. ಮತ್ತು ಇವಾಗ ನೀವೆಲ್ಲರೂ ಕೂಡ ಕೇಳ್ತಾ ಇರೋದು ನೀಟ್ ಕೌನ್ಸಿಲಿಂಗ್ ಯಾವಾಗ ಮತ್ತು ನೀಟ್ ರಿಜಿಸ್ಟ್ರೇಷನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ. ಇಲ್ಲಿ ಕೋರ್ಟಲ್ಲಿ ಇನ್ನೂ ಕೇಸ್ ಇದೆ, ಅದರಿಂದ ನಿಮ್ಮ ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನೋ ಒಂದು ಡೇಟಿಗೆ ನೀವೆಲ್ಲರೂ ಕೂಡ ಸರ್ಚ್ ಮಾಡ್ತಾನೆ ಇರ್ತೀರಾ. ಇದ್ರ ಬಗ್ಗೆನೂ ಕೂಡ ಕ್ಲಾರಿಟಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಿಮಗೆ ನೀಟ್ ರಿಜಿಸ್ಟ್ರೇಷನ್ ಬಗ್ಗೆ ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ. ಇಲ್ಲಿ ನಿಮ್ಗೆ ಎಲ್ಲರಿಗೂ ಕೂಡ ಗೊತ್ತಿರ್ಬೋದು ಅಂತ ಅನ್ಕೋತೀನಿ ಇನ್ಫಾರ್ಮೇಷನು. ರೆಗ್ಯುಲರಾಗಿ ನಮ್ಮ ಚಾನಲ್ ಫಾಲೋ ಮಾಡ್ತಾರೆ, ನಿಮಗೆ ಈ ಒಂದು ವಿಷಯ ಗೊತ್ತಿರುತ್ತೆ. ನೀವು CET ಅಪ್ಲಿಕೇಶನ್ನ ಅಪ್ಲೈ ಮಾಡಿದ್ದೀರಾ ಅಂದರೆ ಜಸ್ಟ್ ನೀವೇನು ಮಾಡಬೇಕಾಗುತ್ತೆ ಅಂದರೆ ನಿಮ್ಮ ನೀಟ್ ರೋಲ್ ನಂಬರ್ನ ಹಾಕಿ ನಿಮ್ಮ ಸ್ಕೋರ್ ಅಪ್ಡೇಟ್ ಅಲ್ಲಿ ತೊಗೊಳುತ್ತೆ ಅಷ್ಟೇ. ನಿಮ್ಮದೇನು ಕೂಡ ಫೀಸ್ನ ಪೇ ಮಾಡೋ ಅಗತ್ಯ ಇಲ್ಲ. ಏನಾದರೂ ಒಂದು CET ಅಪ್ಲಿಕೇಶನ್ ಹಾಕಿಲ್ಲ ಅಂದರೆ ನೀವು ನೀಟ್ ಅಪ್ಲಿಕೇಶನ್ ಹಾಕಬೇಕಾಗತ್ತೆ, ಜೊತೆಗೆ ರಿಜಿಸ್ಟ್ರೇಷನ್ ಫೀಸು ಕೂಡ ಕಟ್ಟಬೇಕಾಗುತ್ತೆ. CET ಅಪ್ಲಿಕೇಶನ್ ಹಾಕಿದರೆ ರಿಜಿಸ್ಟ್ರೇಷನ್ ಫೀಸ್ ಇರಲ್ಲ, ಇದೊಂದು ಕ್ಲಾರಿಟಿ ಇರಲಿ. ಮತ್ತು ಆ ಒಂದು ಲಿಂಕ್ ಬಂದ್ಬಿಟ್ಟು ಇಲ್ಲಿ ನೋಡಿ ಇನ್ನೂ ಆ್ಯಕ್ಟಿವೇಟ್ ಆಗಿಲ್ಲ. ಆ್ಯಕ್ಟಿವೇಟ್ ಆದಮೇಲೆ ನಮ್ಮ ಚಾನಲ್ಗೆ ಅಪ್ಡೇಟ್ ಬರುತ್ತೆ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಎಲ್ಲರಿಗೂ ಕೂಡ ಡೌಟ್ ಇರೋದು ಇವಾಗ ನೀಟ್ ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಅಂತ. ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಎಡುಸ್ಮಾರ್ಟಿ ಅಂತ ಸರ್ಚ್ ಮಾಡಿ, ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ನಂತರ ಬೈ ನೌ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀಟ್ ಆಪ್ಷನ್ ಎಂಟ್ರಿ ಕೋರ್ಸ್ ಇದೆ. ಇದರಲ್ಲಿ ನಿಮಗೆ ಟ್ರಿಕ್ಸ್ ಮತ್ತು ಸ್ಟ್ರಾಟಜಿ ಮತ್ತು KE ಸಾಫ್ಟ್ವೇರ್ ಯಾವ ರೀತಿ ವರ್ಕ್ ಆಗುತ್ತೆ ಎಲ್ಲಾನು ಕೂಡ ನಿಮಗೆ ಪಿನ್ ಟು ಪಿನ್ ಡೀಟೇಲ್ ಇನ್ಫಾರ್ಮೇಷನ್ ಇರುತ್ತೆ. ಬೈ ಮಾಡ್ಕೊಳ್ಳಿ. ನಿಮ್ಗೆ ಯಾರ್ಯಾರು ಇವಾಗ ಪೇಯ್ಡ್ ಮೆಂಬರ್ಶಿಪ್ನ ತೊಗೊಂಡಿದ್ದೀರಾ ಕೌನ್ಸಿಲಿಂಗ್ ಗೈಡೆನ್ಸ್ಗೆ ಅಂತ ನಿಮಗೆ ಸಪ್ರೇಟಾಗಿ ಆಪ್ಷನ್ ಎಂಟ್ರಿ ಬಗ್ಗೆನೇ ಅಲ್ಲೇ ನಿಮಗೆ ಅಪ್ಡೇಟ್ ಬರುತ್ತೆ ವಾಟ್ಸಪ್ಪಲ್ಲ. ನೀವೇನು ಕೂಡ ತಲೆ ಕೆಡಿಸ್ಕೊಬೇಡಿ. ಆಪ್ಷನ್ ಎಂಟ್ರಿ ಕೋರ್ಸ್ ನೀವು ಎಕ್ಸ್ಟ್ರಾ ಪರ್ಚೇಸ್ ಮಾಡೋ ಅಗತ್ಯ ಇರಲ್ಲ. ಮತ್ತು ಇವಾಗ ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನೀವೆಲ್ಲರೂ ಕೂಡ ಕೌನ್ಸಿಲಿಂಗ್ಗೆ ವೆಯ್ಟ್ ಮಾಡ್ತಾ ಇದ್ದೀರಾ. ಇಲ್ಲಿ ಕೌನ್ಸಿಲಿಂಗ್ಗೆ ಸ್ಟೇಟಲ್ಲಿ ಸ್ಟಾರ್ಟ್ ಆಗಬೇಕಂದ್ರೆ ಫಸ್ಟು ಈ ಪ್ರೊಸೀಜರ್ ಏನಂದರೆ MCC ಕೌನ್ಸಿಲಿಂಗ್ ಏನಿದೆಯಲ್ಲ ಆಲ್ ಇಂಡಿಯಾದು, ಅವರು ಸ್ಟಾರ್ಟ್ ಮಾಡಬೇಕು. ಅವರು ಇಂಟಿಮೇಷನ್ನ ಕೊಡ್ತಾರೆ, ನಾವು ಫಸ್ಟ್ ರೌಂಡ್ ಕೌನ್ಸಿಲಿಂಗು ಈ ಒಂದು ಡೇಟ್ಗೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಆಲ್ ಓವರ್ ಕರ್ನಾಟಕ ಎಷ್ಟು ಸ್ಟೇಟ್ಗಳಿದೆ ನೀವೆಲ್ಲರೂ ಕೂಡ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿ ಸ್ಟೇಟ್ ಕೌನ್ಸಿಲಿಂಗ್ಗಳಿಗೆ ಅಂತ ಅವರೊಂದು ನೋಟಿಫಿಕೇಷನ್ನ ಕಳಿಸ್ತಾರೆ. ಅವರು ಫಸ್ಟ್ ಇಂಟಿಮೇಟ್ ಮಾಡಬೇಕಾಗುತ್ತೆ. ಆಮೇಲೆ ಇಲ್ಲಿ ಬಂದ್ಬಿಟ್ಟು ಅದು ಫಸ್ಟ್ ರೌಂಡ್ ಮುಗಿಯೋ ಹಂತಕ್ಕೆ ಬಂದಾಗ ಇಲ್ಲಿ ನಿಮಗೆ ಸ್ಟೇಟ್ ಕೌನ್ಸಿಲಿಂಗ್ ಫಸ್ಟ್ ರೌಂಡ್ ಸ್ಟಾರ್ಟ್ ಆಗುತ್ತೆ. ಈ ರೀತಿ ನಿಮಗೆ ಪ್ಯಾರಲಲ್ ಆಗಿ ಹೋಗುತ್ತೆ. KE ಅವರು ಎಲ್ಲಾನು ಕೂಡ ಡೇಟ್ಸ್ನೆಲ್ಲ ಮ್ಯಾಚ್ ಮಾಡಬೇಕು. ಅದಕ್ಕೋಸ್ಕರ KE ಅವರು ವೆಯ್ಟ್ ಮಾಡ್ತಾ ಇದ್ದಾರೆ. ಅಲ್ಲಿ ಡೇಟ್ ಕನ್ಫರ್ಮ್ ಆದಮೇಲೆ MCCದು ಇವರು ಸ್ಟೇಟಲ್ಲಿ ಯಾವಾಗ ನಡೆಸಬೇಕು, ಯಾವಾಗ ಫಸ್ಟ್ ರೌಂಡ್ ಮುಗಿಸ್ಬೇಕನ್ನೋ ಒಂದು ಶೆಡ್ಯೂಲ್ ಮಾಡಿಕೊಂಡು ನಿಮಗೆ ಅನೌನ್ಸ್ ಮಾಡ್ತಾರೆ. ಹಾಗಾದರೆ ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಹೇಳ್ತಾ ಇದ್ದೀನಿ ನೋಡಿ. ಎಕ್ಸಾಕ್ಟ್ ಡೇಟ್ನ ಹೇಳೋಕ್ಕಾಗಲ್ಲ, ಜಸ್ಟ್ ಕರೆಂಟ್ ಸಿಚುವೇಷನ್ ಪ್ರಕಾರ ನಿಮಗೆ ಅಪ್ರಾಕ್ಸ್ ಡೇಟ್ನ ಹೇಳ್ತಾ ಇರೋದು. ಈ ಮಂತು ಎಂಡಲ್ಲಿ ಸ್ಟಾರ್ಟ್ ಆಗ್ಬೋದು. 20ನೇ ತಾರೀಕು ಆದಮೇಲೆ ಇಮಿಡಿಯೇಟಾಗಿ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳೋಕ್ಕೆ ಆಗಲ್ಲ. ಈ ಮಂತು ಎಂಡು ಅಥವಾ ಆಗಸ್ಟ್ ಫಸ್ಟ್ ವೀಕು, ಈ 2 ವೀಕಲ್ಲಿ ಯಾವಾಗಾದರೂ ಸ್ಟಾರ್ಟ್ ಆಗ್ಬೋದಾಗಿರುತ್ತೆ. ಆವಾಗ ನೀವು ತುಂಬಾ ಆ್ಯಕ್ಟಿವ್ ಆಗಿರಬೇಕಾಗುತ್ತೆ. ರೆಗ್ಯುಲರ್ಗೆ KE ವೆಬ್ಸೈಟ್ನ ವಿಸಿಟ್ ಮಾಡ್ತಾ ಇರಬೇಕಾಗುತ್ತೆ. ಅವಾಗ ಏನಾದರೂ ಒಂದು ಅಪ್ಡೇಟ್ ಮಿಸ್ ಆಯಿತು ಅಂದರೂ ಕೂಡ ನಿಮಗೆ ತೊಂದರೆ ಆಗುತ್ತೆ. ಅವಾಗ ಸ್ವಲ್ಪ ಅಲರ್ಟ್ ಆಗಿರಿ. ಈ ಮಂತ್ ಎಂಡು ಮತ್ತು ನೆಕ್ಸ್ಟ್ ಮಂತ್ ಫಸ್ಟ್ ವೀಕು. ನಿಮ್ಗೆ ಏನಾದರೂ ಒನ್ ಡೇ ಆನ್ಲೈನ್ ಆಫ್ಲೈನ್ ಮೆಂಬರ್ಶಿಪ್ ಬೇಕಂದರೆ ಈ ಒಂದು ನಂಬರ್ಗೆ ವಾಟ್ಸಪ್ ಮಾಡಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.